ಹಲೋ ಎವ್ರಿವನ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಕಡುಬು ರೆಸಿಪಿ. ಸೊ ಇದರಲ್ಲಿ ಮೊದಲಿಗೆ ನಾನು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು 200 ಗ್ರಾಮ್ಸ್ ಆಫ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ತಾ ಅದನ್ನು ಕಲಿಸ್ತಾ ಬರಬೇಕು. ಸೊ ಕಲಸಿದ್ದಾದಮೇಲೆ ಈ ಥರ ನೀರು ಹಾಕಿ ಕಲಿಸ್ತಾ ಇರಬೇಕು. ಅದು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಅದು ಹಿಟ್ಟು. ಸೊ ಕಲಸಿದ ಮೇಲೆ ಇದನ್ನ ಸ್ವಲ್ಪ ಕಲಿಸ್ತಾನೆ ಇರಬೇಕು. ಇದು ಗಂಟಾಗ್ಬೋದು, ಅದಕ್ಕೋಸ್ಕರ ಇದು ಬಿಸಿನೀರಲ್ಲ, ಇದು ತಣ್ಣೀರು ಹಾಕಿ ಕಲಿಸ್ತಿರೋದ್ರಿಂದ ಇದನ್ನು ಸ್ವಲ್ಪ ತುಂಬ ಕೈಯಾಡಿಸ್ತಾನೆ ಇರಬೇಕು. ಸೊ ಈ ಥರ ದೋಸೆ ಹಿಟ್ಟಿಗೆ ಥರ ಬರಬೇಕಿದು. ಸೊ ಅಕ್ಕಿ ಹಿಟ್ಟು ಇದು ಮನೇಲಿ ಮಾಡಿಸಿರೋದು ಅಕ್ಕಿ ಹಿಟ್ಟಾದರೆ ಚೆನ್ನಾಗಾಗುತ್ತೆ, ಇದು ಅಂಗಡಿದಾದರೆ ಸ್ವಲ್ಪ ಚೆನ್ನಾಗಾಗಲ್ಲ. ಸೊ ಈ ಥರ ಕಲಸಿದ್ದಾದಮೇಲೆ ನೋಡ್ಬೋದು ನೀವು, ಆ ಕಡೆ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿದ್ದೀನಿ ಅಕ್ಕಿ ಹಿಟ್ಟನ್ನ. ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಿಸ್ಬೇಕು. ಸೊ ಇವಾಗ ನಾನು ಕಡುಬು ಮಾಡೋಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೋಬೋದು. ಸೊ ಈಗ ಸ್ವಲ್ಪ ಪಾತ್ರೆ ಬಿಸಿ ಆಗ್ತಾಯಿದೆ. ನಂತರ ಅದಕ್ಕೆ ತುಪ್ಪವನ್ನು ಹಾಕ್ತಾಯಿದ್ದೀನಿ. 1 ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಸೊ ಒಗ್ಗರಣೆಗೋಸ್ಕರ ಈಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮೊದಲನೇದಾಗಿ ಇದಕ್ಕೆ ಜೀರಾ ಹಾಕಬೇಕು. ಜೀರಿಗೆ 1 ಸ್ಪೂನ್ ಆಫ್ ಜೀರಿಗೆ, ಅದು ಸ್ವಲ್ಪ ಫ್ರೈ ಆಗಬೇಕು ಜೀರಿಗೆ. ನಂತರ ಇದಕ್ಕೆ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿನ ಹಾಕಬೇಕು. ಶುಂಠಿ ಹಾಕ್ಕೊಂಡು ನಂತರ ಇದಕ್ಕೆ ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಬೇಕು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಸೊ ಸ್ಟವ್ನ ಆಫ್ ಮಾಡಬೇಕು, ಯಾಕಂದರೆ ಇಲ್ಲಿ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಸೀದೋಗ್ಬಿಡುತ್ತೆ ಪಾತ್ರೆ. ಸೊ ಅದಕ್ಕೋಸ್ಕರ ಅದನ್ನು ಮತ್ತೆ ಆಫ್ ಮಾಡಿಬಿಟ್ಟು ಈಗ ಮತ್ತೆ ಸ್ಟವ್ ಹಚ್ಕೊಂಡು ಅದನ್ನ ಫ್ರೈ ಆಗ್ತಾಯಿದೆ ಇವಾಗ. ಸೊ ಆ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಅದು ಮತ್ತೆ ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ವಾಟರ್ ಹಾಕ್ಕೊಂಡು ಅದನ್ನ ಕಲಿಸ್ಬಿಟ್ಟು ಈ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫ್ಲೇಮ್ ತುಂಬ ಲೋ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಅದು ಪಾತ್ರೆಗೆ ಹತ್ಕೊಂಡ್ಬಿಡುತ್ತೆ. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಹತ್ಕೊಂಡ್ಬಿಡುತ್ತೆ. ಸೊ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದ್ರೆ ಅಂತೂ ಅದೇನು ಹತ್ಕೊಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅದು ಕಡುಬು ಹಿಟ್ಟು. ಸೊ ಈ ಥರ ಕಲಿಸ್ತಾ ಅದನ್ನ ಕಲಿಸ್ತಾ ಬರ್ತಾ ಇದ್ದಂಗೆ ಒಂದು 5 ಅಥವಾ 10 ಮಿನಿಟ್ಸ್ ಒಳಗೆ ಈ ಥರ ಆಗುತ್ತೆ ಅದು ಹಿಟ್ಟು, ಸ್ವಲ್ಪ ಗಟ್ಟಿ ಆಗುತ್ತೆ. ಅದಾದಮೇಲೆ ಇದನ್ನ ಸ್ವಲ್ಪ ಕಲಿಸ್ಕೊಂಡು ಹಿಟ್ಟನ್ನ, ತುಂಬ ಬಿಸಿ ಇರುತ್ತೆ, ಇವಾಗಲೇ ಮಾಡೋಕ್ಕೆ ಬರೋದಿಲ್ಲ ಕಡುಬು. ಈ ಥರ ಹಿಟ್ಟಾದಮೇಲೆ ಅದನ್ನ ಸ್ವಲ್ಪ ಎತ್ತಿಡಬೇಕು. ಸೊ ಇಲ್ಲಿ ನೋಡಿ, ನಾನು ಅದನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಕಡುಬು ಮಾಡೋಕ್ಕೆ ಪಾತ್ರೆಯಲ್ಲಿ, ಇದು ಕಡುಬುನ ಸ್ಟೀಮ್ನಲ್ಲಿ ಬೇಯಿಸೋದು, ಈ ಥರ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ಥರ ಸ್ಟೀಮಲ್ಲಿ ಬೇಯಿಸೋದು ಇದು. ಸೊ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ದೊಡ್ಡ ಪಾತ್ರೆನೇ ಇದೆ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು, ಒಂದು 2 ಗ್ಲಾಸ್ ಆಫ್ ನೀರು ಹಾಕ್ಕೊಂಡು ಅದು ಬಾಯ್ಲ್ ಆಗ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಮೇಲೆ 2 ಗ್ಲಾಸ್ ಆಫ್ ವಾಟರು, ಒಂದು ದೊಡ್ಡ ಕಪ್ಪಲ್ಲಿ 2 ಕಪ್ ವಾಟರ್ನ ಹಾಕಿ, ನಂತರ ಅದಕ್ಕೆ ಒಂದು ಬಟ್ಲೆ ಇರುತ್ತೆ, ಈ ಥರ ಸ್ವಲ್ಪ ದೊಡ್ಡದಾಗಿರೋ ಬಟ್ಲಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಪಾತ್ರೆಯಲ್ಲಿ ಒಂದು ಪ್ಲೇಟ್ ತೊಗೋಬೇಕು. ಪ್ಲೇಟ್ ಎಂಥದ್ದಿರ್ಬೇಕಂದ್ರೆ ಈ ಪಾತ್ರೆ ಒಳಗೆ ಫಿಟ್ ಆಗಬೇಕದು, ಅಂಥ ಪ್ಲೇಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲು ಅಥವಾ ತುಪ್ಪನ ಮೇಲೆ ಹಚ್ಕೋಬೇಕು. ಯಾಕಂದರೆ ಅದು ಕಡುಬು ಮಾಡಿ ಶೇಪ್ ಮಾಡಿರ್ತೀವಲ್ಲ ಅದು ತಟ್ಟೆಗೆಲ್ಲ ಹತ್ಕೊಂಡ್ಬಿಡುತ್ತೆ ಸ್ವಲ್ಪ ಬೇಯ್ತಾ ಇದ್ದಂಗೆ. ಸೊ ತೆಗಿಯೋಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಅದನ್ನು
ತುಪ್ಪ ಹಚ್ಕೊಂಡ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಕಡುಬು ಹಿಟ್ಟನ್ನ ಶೇಪ್ ಮಾಡಬೇಕು ಇದನ್ನು. ಸೊ ಕಡುಬು ಈ ಕಡುಬು ಜೊತೆಗೆ ನಾವು ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಅದು ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತಲ್ಲಿ ವಿಡಿಯೋ ಬರುತ್ತೆ. ಮೆಂತ್ಯ ಚಟ್ನಿ ಅದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಡುಬುನ ಶೇಪ್ ಮಾಡ್ತಾಯಿದ್ದೀನಿ. ಆ ಹಿಟ್ಟು ತೊಗೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಥರ ಶೇಪ್ ನಾನು ಈ ಥರ ಬಟ್ಟಲು ಶೇಪ್ ಥರ ಮಾಡಿದ್ದೀನಿ. ಅದನ್ನ ಈ ಥರ 1 by 1 ಇಟ್ಕೊತ ಪಕ್ಕದಲ್ಲೇ ಇಟ್ಕೊತ ಬರಬೇಕು. ಇಟ್ಕೊಂಡ್ಮೇಲೆ ಅದು ಬಾಯ್ಲ್ ಆಗ್ತಾ ಇರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ದರೆ ಅದು ನೀರು ಕುದ್ಬಿಟ್ಟು ಸ್ವಲ್ಪ ಸ್ಟೀಮೆಲ್ಲ ಇವಾಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಲೋ ಫ್ಲೇಮಲ್ಲಿಟ್ಟು ಈ ಥರ ಶೇಪ್ ಮಾಡಿ ಇಟ್ಕೊತ ಬರಬೇಕು. ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು, ಓನ್ಲಿ ಅಕ್ಕಿ ಹಿಟ್ಟು. ಇಲ್ಲಾಂದರೆ ನಾವು ಗೋಧಿ ಹಿಟ್ಟಲ್ಲೂ ಕಡುಬು ಮಾಡ್ಬೋದು, ಜೋಳದ ಕಡುಬೂ ಮಾಡ್ಬೋದು, ಜೋಳದ ಹಿಟ್ಟಿನಲ್ಲಿ. ಇದು ನಾನು ಮಾಡ್ತಾ ಇರೋದು ಅಕ್ಕಿ ಹಿಟ್ಟು. ಮತ್ತು ನಾವು ಅಕ್ಕಿ ತರಿ ಬರುತ್ತೆ, ಅಕ್ಕಿ ತರಿ, ಅದರಲ್ಲೂ ಕಡುಬು ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿ ಇರುತ್ತೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನಾನು. ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಒಂದು ಸತಿ ಮಾಡಿದ್ದೆ, ಆವಾಗ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಮತ್ತೆ ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ಇವಾಗ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ನಾನು ಎಲ್ಲ ಕಡುಬು ಎಲ್ಲ ಶೇಪ್ ಮಾಡಿ ಈ ಥರ ಇಟ್ಟಿದ್ದೀನಿ ಪಾತ್ರೆ ಒಳಗೆ. ಇವಾಗ ನೋಡ್ತಾ ಇರ್ಬೋದು, ಅಲ್ಲಿ ಹಬೆ ಬರ್ತಾ ಇದೆಯಲ್ಲ, ಸ್ಟೀಮ್. ಸೊ ಒಂದು ಸ್ಟೀಮ್ ಬರ್ತಾ ಇದ್ದಂಗೆ ಅದಕ್ಕೆ ಪ್ಲೇಟ್ ಮುಚ್ಚಬೇಕು ನಾವು. ಈ ಥರ 1 by 1 ಇಟ್ಬಿಟ್ಟು ಅದು ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಪ್ಲೇಟ್ ಮುಚ್ಚಿದ ಮೇಲೆ ಅದು ಸ್ಟೀಮಲ್ಲಿ ಬೇಯುತ್ತೆ. ಸೊ ಇವಾಗ ನೋಡ್ತಿರ್ಬೋದು, ಎಲ್ಲನೂ ಬೆಂದ್ಬಿಟ್ಟು ಕಡುಬು ರೆಡಿಯಾಗಿದೆ ಇಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ, ಮತ್ತು ಹೇಳಿ ಹೆಂಗಿದೆ ಅಂತ. ನೋಡಿ, ಇದು ತುಂಬ ಬಿಸಿ ಇದೆ, ತೆಗಿಯೋಕ್ಕೆ ಬರೋಲ್ಲ. ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಹೆಂಗಾಗಿದೆ ಅಂತ. ಈ ಥರ ಬರುತ್ತೆ ಕಡುಬು. ಇದು ಸಣ್ಣ ಮಕ್ಕಳಿಗೋಸ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಕಡುಬುನ ನಾವು ಮೆಂತ್ಯ ಚಟ್ನಿ ಜೊತೆ ತಿನ್ಬೋದು, ಅಥವಾ ಕೊಬ್ಬರಿ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲ ಉತ್ತರ ಕರ್ನಾಟಕದ ಕಡೆ, ಮಲೆನಾಡು ಕಡೆ ಎಲ್ಲ ಮೆಂತ್ಯ ಚಟ್ನಿನೇ ಇದ್ರ ಜೊತೆ ಫೇಮಸ್ಸು. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಯಾವಾಗಲೂ ಮಾಡೋದು. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಪಾತ್ರೆ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕಬೇಕು, 1 ಸ್ಪೂನ್ ಉದ್ದಿನಬೇಳೆ, ಮತ್ತು 1 ಸ್ಪೂನ್ ಮೆಂತೆ. ಅದು ಇಲ್ಲಿ ಮಿಕ್ಸ್ ಆಗಿದೆ ಕ್ಲಿಪ್ಪಿಂಗು. ಸೊ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲೇ 1 ಸ್ಪೂನ್ ಆಫ್ ಜೀರಿಗೆ, 1 ಸ್ಪೂನ್ ಆಫ್ ಉದ್ದಿನಬೇಳೆ, ಮತ್ತು 1 ಸ್ಪೂನ್ ಮೆಂತೆ ಕಾಳು, ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದ್ರ ಜೊತೆ ಇವಾಗ ನೆಕ್ಸ್ಟು ನಾನು ಈರುಳ್ಳಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಫ್ರೈ ಮಾಡಬೇಕು. ಇದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನಂತರ ಇಲ್ಲಿ ಫ್ರೈ ಮಾಡ್ತಾ ನಾನು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಚಿಲ್ಲಿ ಕೆಂಪು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದನ್ನು ಆಫ್ ಮಾಡಿಬಿಡಿ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಶುಂಠಿ ಹಾಕೋಬೇಕು. ಇದು ಶುಂಠಿ ಹಾಕೋಬೇಕು. ನಾವು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊತೀವಿ, ಆದರೆ ನಾನು ಇದರ ಚಟ್ನಿಗೆ ಹಾಕಿಲ್ಲ ಇವತ್ತು. ಬೆಳ್ಳುಳ್ಳಿ ಹಾಕಿಲ್ಲ, ಜಸ್ಟ್ ಶುಂಠಿ ಹಾಕಿದ್ದೀನಿ. ಸೊ ಅದನ್ನು ಸ್ವಲ್ಪ
ತಣ್ಣಗಾಗಕ್ಕೆ ಬಿಡಬೇಕು ಅದನ್ನು, ಫ್ರೈ ಆಗಿರೋದು. ಸೊ ಆಮೇಲೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚಟ್ನೀನ ಗ್ರೈಂಡ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸರ್ ಮಾಡ್ತೀನಿ. ಗ್ರೈಂಡ್ ಮಾಡಾದ್ಮೇಲೆ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಸಾಲ್ಟನ್ನು ಸಹ ಹಾಕೋಬೇಕು. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ. ಇದು 10 ಮಿನಿಟ್ಸ್ ಸಾಕು ರೆಡಿ ಆಗೋಕ್ಕಿದೆಲ್ಲ. 10 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಒಂದು ಸತಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಇದನ್ನು ಮಾಡೋಕ್ಕೋದ್ರೆ ತುಂಬ ಕಡಿಮೆ ಸಮಯದಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು. ನೋಡಿ, ಇವಾಗ ಗ್ರೈಂಡ್ ಮಾಡಿದ್ದೀನಿ, ಚಟ್ನಿನೂ ರೆಡಿಯಾಗಿದೆ. ಇದಕ್ಕೆ ನಾವು ಕಡುಬು ರೆಡಿ ಮಾಡಿದ್ದೀವಲ್ಲ, ಅದ್ರ ಜೊತೆ ಹಾಕ್ಕೊಂಡು ತಿನ್ಬೋದು. ಸೊ ನೋಡಿ, ಇಲ್ಲಿ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೂ ಕಹಿ ಇರಲ್ಲ ಚಟ್ನಿ, ತುಂಬ